ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬ್ರಹ್ಮಕಮಲ ಹೂ ಅರಳುವ ಸಮಯವನ್ನ ದೈವಿಕ ಶಕ್ತಿಯುಳ್ಳ ಸಮಯವೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮಕಮಲ ಹೂ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಹೂವಾಗಿದೆ. ಬ್ರಹ್ಮಕಮಲ ಹೂವಿನ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವೇನು? ಬ್ರಹ್ಮಕಮಲ ಹೂವನ್ನು ಯಾವ ದೇವರಿಗೆ ಅರ್ಪಿಸಬೇಕು? ನಮಗೆಲ್ಲ ತಿಳಿದಿರುವಂತೆ ಬ್ರಹ್ಮಕಮಲ ಹೂ ಒಂದು ಅದ್ಭುತವಾದ ಹಾಗೂ ತುಂಬಾನೇ ಅಪರೂಪವಾದ ಹೂವಿನ ಜಾತಿಯಾಗಿದೆ. ಈ ಬ್ರಹ್ಮಕಮಲ ಹೂ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬೆಳೆಯುತ್ತದೆ. ಅದರಲ್ಲೂ ರಾತ್ರಿ ಸಮಯದಲ್ಲಿ ಅರಳಿ ಸೂರ್ಯ ಹುಟ್ಟುವುದರೊಳಗೆ ಮುದುಡಿಕೊಂಡಿರುತ್ತದೆ. ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ಕಮಲದ ಹೂವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅವುಗಳಲ್ಲಿ ಬ್ರಹ್ಮಕಮಲವು ಒಂದಾಗಿದೆ. ಕೇವಲ ಒಂದು ರಾತ್ರಿಗೆ ಮಾತ್ರ ಅರಳುವ ಈ ಹೂವನ್ನು ನೋಡುವುದೇ ಅದೃಷ್ಟವೆನ್ನುವ ಮಾತಿದೆ. ಈ ಹೂ ನೋಡುವುದಕ್ಕೆ ಸುಂದರವಾಗಿರುವುದು ಮಾತ್ರವಲ್ಲ, ಸಾಕಷ್ಟು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ಹೂ ಶಿವನೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದೆ. ಅದೃಷ್ಟವಂತರ ಮನೆಯಲ್ಲಿ ಮಾತ್ರ ಬೆಳೆಯುವ ಬ್ರಹ್ಮಕಮಲದ ಬಗ್ಗೆ ನಿಮಗೆಷ್ಟು ಗೊತ್ತು? ಬ್ರಹ್ಮನಿಗೂ ಈ ಪುಷ್ಪಕ್ಕೂ ಇರುವ ನಂಟೇನು? ಬ್ರಹ್ಮಕಮಲದ ಪುಷ್ಪವು ಮನೆಯಲ್ಲಿ ಬಿಟ್ಟರೆ ಏನಾಗುತ್ತದೆ? ಯಾವ ದಿನ ಇದನ್ನು ನೆಟ್ಟು ಪೂಜಿಸಬೇಕು? ಮನೆಯ ಏಳಿಗೆಗೆ, ದೈವ ಕೃಪೆಗೆ ಬ್ರಹ್ಮಕಮಲವನ್ನು ಮನೆಯಲ್ಲಿ ಹೇಗೆ ಬೆಳೆಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ, ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಬ್ರಹ್ಮದೇವ ಅಂತ ಕಮೆಂಟ್ ಮಾಡಿ. ಬ್ರಹ್ಮಕಮಲ ಹೂ ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ. ಶಿವಲಿಂಗಕ್ಕೆ ಈ ಬ್ರಹ್ಮಕಮಲ ಹೂವನ್ನು ಅರ್ಪಿಸುವುದು ತುಂಬಾನೇ ಶುಭವೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮಕಮಲ ಹೂವನ್ನು ಆಧ್ಯಾತ್ಮಿಕ ಶಕ್ತಿಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶಿವನಿಗೆ ಬ್ರಹ್ಮಕಮಲ ಹೂವನ್ನು ಅರ್ಪಿಸುವುದರಿಂದ ಜನರ ಇಷ್ಟಾರ್ಥಗಳೆಲ್ಲ ಶೀಘ್ರದಲ್ಲೇ ಈಡೇರುವುದು. ಬ್ರಹ್ಮಕಮಲ ಹೂ ಅರಳುವುದನ್ನು ಶುಭಕಾಲ ಆರಂಭವಾಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮಕಮಲ ಹೂವನ್ನು ಶುದ್ಧತೆ ಮತ್ತು ದೈವಿಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮಕಮಲ ಹೂವಿನ ಪರಿಮಳ ಮತ್ತು ಅದು ಅರಳುವ ಸಮಯವು ಹೂವಿನಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಾಗಿಸುತ್ತದೆ. ಬ್ರಹ್ಮಕಮಲವನ್ನು ದೇವಲೋಕದಿಂದ ಭೂಲೋಕಕ್ಕೆ ಬಂದ ಪುಷ್ಪ ಎಂದು ನಂಬಲಾಗುತ್ತೆ. ಸದಾ ಬ್ರಹ್ಮದೇವರು ಈ ಪುಷ್ಪವನ್ನು ತನ್ನ ಕರದಲ್ಲಿ ಹಿಡಿದಿರುತ್ತಾರೆ. ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಗಿಡವು ಕ್ಯಾನ್ಸರ್ನಂತಹ ಮಾರಕ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಅನೇಕ ಪುರಾಣಗಳಲ್ಲಿ ಬ್ರಹ್ಮಕಮಲದ ಬಗ್ಗೆ ವಿಶೇಷವಾದ ಉಲ್ಲೇಖವಿದೆ. ಸಾಕ್ಷಾತ್ ಶ್ರೀ ಮಹಾವಿಷ್ಣು ದೇವರ ನಾಭಿಯಿಂದ ಅರಳಿದಂಥ ಕಮಲದ ಮೂಲಕ ಬ್ರಹ್ಮದೇವರು ಹೊರಬಂದ ಕಾರಣದಿಂದಾಗಿ ಈ ವಿಶೇಷ ಪುಷ್ಪಕ್ಕೆ ಬ್ರಹ್ಮಕಮಲ ಎಂದು ಹೆಸರು ಬಂದಿದೆ. ಈಗಾಗಲೇ ಹೇಳಿರುವಂತೆ ಬ್ರಹ್ಮಕಮಲ ಹೂ ಕೇವಲ ರಾತ್ರಿ ಸಮಯದಲ್ಲಿ ಅರಳುವ ಶಕ್ತಿಯನ್ನು ಹೊಂದಿದ್ದು, ಮುಂಜಾನೆಯಾಗುತ್ತಿದ್ದಂತೆ ಇದು ಬಾಡಿ ಹೋಗುತ್ತದೆ. ಬ್ರಹ್ಮಕಮಲ ಹೂ ಅರಳುವ ಸಮಯವನ್ನು ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಈ ಸಮಯ ನಿಮಗೆ ವರ್ಷಕ್ಕೊಮ್ಮೆ ಮಾತ್ರ ಸಿಗುತ್ತದೆ. ಅದು ಕೂಡ ಅಮಾವಾಸ್ಯೆಯ ದಿನದಂದು ರಾತ್ರಿ ಅಥವಾ ವಿಶೇಷ ಆಧ್ಯಾತ್ಮಿಕ ಮಹತ್ವವುಳ್ಳ ರಾತ್ರಿಗಳಿಗೆ ಹತ್ತಿರವಾದ ಸಮಯದಲ್ಲಿ ಅರಳುತ್ತದೆ. ಅದು ಅರಳಿದಾಗ ಅದನ್ನು ಮಂಗಳಕರ ಮತ್ತು ದೈವಿಕ ವಿದ್ಯಮಾನವೆಂದು ಪರಿಗಣಿಸಲಾಗುತ್ತದೆ. ಇದೇ ಬ್ರಹ್ಮಕಮಲದಿಂದ ದೇವಾನುದೇವತೆಗಳ ಜೀವ ಉಳಿದಿದೆ ಎಂದರೆ ಆಶ್ಚರ್ಯವಾಗುತ್ತದೆ. ಗಣೇಶನ ಶಿರಸ್ಸು ಬದಲಾದ ಕತೆ ಪ್ರತಿಯೊಬ್ಬರಿಗೂ ಗೊತ್ತು. ಶಿವನಿಗೆ ಕೋಪ ಬಂದು ಗಣೇಶನ ಶಿರಶ್ಛೇದನ ಮಾಡಿದಾಗ ಆನೆಯ ರೂಪವನ್ನು ಗಣೇಶನಿಗೆ ಜೋಡಿಸುವಾಗ ಈ ವಿಶೇಷ ಬ್ರಹ್ಮಕಮಲದ ರಸವನ್ನು ಲೇಪನ ಮಾಡಿದ ನಂತರವೇ ಗಣೇಶನಿಗೆ ಮರುಜೀವ ಬಂದು ಅದ್ಭುತ ಶಕ್ತಿ ವೃದ್ಧಿಯಾಗುತ್ತೆ. ರಾತ್ರಿ ರಾಣಿ ಎಂದು ಕರೆಯುವ ಬ್ರಹ್ಮಕಮಲವು ರಾತ್ರಿಯೇ ಅರಳಿ ರಾತ್ರಿಯೇ ಬಾಡುವ ವಿಶೇಷ ದೇವಲೋಕದ ಪುಷ್ಪವಾಗಿದೆ. ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ಹಾಗೂ ಉತ್ತರಾಖಂಡ್ ಪ್ರದೇಶಗಳಲ್ಲಿ ಬ್ರಹ್ಮಕಮಲವು ಅಗಾಧವಾಗಿ ಬೆಳೆಯುತ್ತದೆ. ಈ ಪುಷ್ಪವು ಅರಳುವ ಸಮಯವನ್ನು ಅಲ್ಲಿನ ಜನರು ಹಬ್ಬದಂತೆ ಸಂಭ್ರಮಿಸುತ್ತಾರೆ. ಟಿಬೆಟ್, ಭೂತಾನ್, ನೇಪಾಳದ ಸಂಪ್ರದಾಯಗಳಲ್ಲಿ ವಿಶೇಷ ಪೂಜೆಗಳಲ್ಲಿ ಅತ್ಯಂತ ಪವಿತ್ರವಾದ ಹಾಗೂ ಶಾಂತಿಗೆ, ಅದೃಷ್ಟಕ್ಕೆ ಸಂಕೇತವಾದ ಪುಷ್ಪವೆಂದು ಈ ಬ್ರಹ್ಮಕಮಲವನ್ನು ಬಳಸಲಾಗುತ್ತದೆ. ಈ ಹೂ ಅರಳಿದಾಗ ಅದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ. ಈ ಹೂ ಅರಳುವ ಸಮಯದಲ್ಲಿ ಅನೇಕ ಜನರು ಧ್ಯಾನ ಮಾಡುತ್ತಾರೆ, ಪೂಜಿಸುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ. ಹಿಮಾಲಯದಲ್ಲಿ ಕಂಡುಬರುವ ಬ್ರಹ್ಮಕಮಲವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಉತ್ತರಾಖಂಡದ ರಾಜ್ಯದ ಹೂವಾಗಿದೆ.
ಇದನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ನೆಚ್ಚಿನ ಹೂವೆಂದು ಪರಿಗಣಿಸಲಾಗಿದೆ. ಲಕ್ಷ್ಮಿ ಮತ್ತು ವಿಷ್ಣು ದೇವನನ್ನ ಪೂಜಿಸುವಾಗ ಅವರಿಗೆ ಈ ಹೂವನ್ನು ಅರ್ಪಿಸುವ ಮೂಲಕ ಪೂಜಿಸಿದರೆ ಹೆಚ್ಚು ಫಲ ದೊರೆಯುವುದು. ಈ ಪುಷ್ಪವು ಸಂಪೂರ್ಣ ಅರಳುವುದಕ್ಕೆ ಸುಮಾರು 2 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ವರ್ಷಕ್ಕೆ 1 ಬಾರಿ ಬಿಡುವು. ಬ್ರಹ್ಮಕಮಲವು ಮಳೆಗಾಲದಲ್ಲಿ ಅರಳುತ್ತದೆ. ಬ್ರಹ್ಮಕಮಲವು ಅರಳುವ ಸಮಯದಲ್ಲಿ ಅದರ ಮುಂದೆ ಕುಳಿತು ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡ್ರೆ, ಈ ವಿಶೇಷ ಸಸಿಗೆ ಪೂಜೆಯನ್ನ ಮಾಡಿದರೆ ಶೀಘ್ರವಾಗಿ ಆ ಕೋರಿಕೆಗಳು ನೆರವೇರುತ್ತವೆ. ಯಾರ ಮನೆಯಲ್ಲಿ ಬ್ರಹ್ಮಕಮಲದ ಗಿಡವಿರುತ್ತದೋ ಆ ಮನೆಗೆ ಎಂದಿಗೂ ಸಂಪತ್ತು, ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಎಂಬ ನಂಬಿಕೆಯೂ ಕೂಡ ಇದೆ. ಬ್ರಹ್ಮಕಮಲದ ಸಸಿಯು ವರ್ಷ ಪೂರ್ತಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ನೀಡಿ ನೆಗೆಟಿವ್ ಶಕ್ತಿಗಳ ಪ್ರಭಾವ ಮನೆಗೆ ತಾಕದಂತೆ ರಕ್ಷಣೆಯನ್ನು ಕೊಡುತ್ತದೆ. ಎಲ್ಲ ಗಿಡದಂತೆ ಈ ಗಿಡವು ಕಾಂಡ ಹಾಗೂ ಬೀಜಗಳ ಮೂಲಕ ಗಿಡವಾಗಿ ಬೆಳೆದು ಹೂವನ್ನು ಬಿಡೋದಿಲ್ಲ. ಈ ಗಿಡದ ಎಲೆಯನ್ನು ಮಣ್ಣಿನಲ್ಲಿ ಅಥವಾ ಮನೆಯಲ್ಲಿರುವ ಪಾಟ್ಗಳಲ್ಲಿ ಇಟ್ಟರೆ ಸಾಕು, ಆ ಎಲೆಯು ದೊಡ್ಡದಾಗಿ ಅದರಿಂದಲೇ ಹೂ ಬಿಡುವ ಅದ್ಭುತ ಶಕ್ತಿಯನ್ನು ಇದು ಹೊಂದಿರುತ್ತದೆ. ಉತ್ತರ ಭಾರತದ ಮನೆಗಳಲ್ಲಿ ಬ್ರಹ್ಮಕಮಲವು ಮೊದಲ ಬಾರಿ ಅರಳಿದಾಗ ಈ ಪುಷ್ಪಕ್ಕೆ ವಿಶೇಷವಾಗಿ ಪೂಜಿಸಿ ಮನೆಗೆ ಮುತ್ತೈದೆಯರನ್ನು ಕರೆಸಿ ಅವರಿಗೆ ಮುಡಿ ತುಂಬುವ ಕೆಲಸವನ್ನು ಮಾಡಲಾಗುತ್ತೆ. ಈ ಪುಷ್ಪವನ್ನು ನಾವು ಬಳಸದೆ ದೇವರಿಗೆ ಮಾತ್ರ ಅರ್ಪಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ. ಈ ಪುಷ್ಪವನ್ನು ಮನೆಯಲ್ಲಿ ದೇವರಿಗೆ ಅರ್ಪಿಸುವುದರ ಜೊತೆಗೆ ದೇವಾಲಯಗಳಿಗೂ ಕೂಡ ನೀಡಬಹುದು. ಬ್ರಹ್ಮಕಮಲವನ್ನು ಅಥವಾ ಬ್ರಹ್ಮಕಮಲದ ಸಸಿಯನ್ನು ಪೂಜಿಸುವುದರಿಂದ ಶುಕ್ರ ಹಾಗೂ ಚಂದ್ರ ದೋಷಗಳು ದೂರವಾಗುತ್ತದೆ. ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗಿ ಇದರಿಂದ ಆರ್ಥಿಕವಾಗಿ ಏಳಿಗೆಯನ್ನು ನೀವು ಕಾಣಬಹುದು. ಮದುವೆ ಭಾಗ್ಯ ಕೂಡಿ ಬಂದಿಲ್ಲ ಎನ್ನುವವರು ಬ್ರಹ್ಮಕಮಲದಿಂದ ಅಮ್ಮನವರಿಗೆ ಪೂಜೆಯನ್ನು ಮಾಡಿದರೆ, ಈ ವಿಶೇಷ ಮಂತ್ರವನ್ನು ಪಠಿಸಿದರೆ ಶೀಘ್ರವಾಗಿ ಗುರುಬಲ ಪ್ರಾಪ್ತಿಯಾಗಿ ಮದುವೆ ಭಾಗ್ಯ, ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಓಂ ತಾರಾಕಾಂತಿ ತಿರಸ್ಕಾರೆ ನಾಸಾಭರಣ ಬಾಸುರಾಯ ನಮಃ ಎಂಬ ವಿಶೇಷ ಮಂತ್ರವನ್ನು 108 ಬಾರಿ ಹೇಳುತ್ತಾ ಬ್ರಹ್ಮಕಮಲವನ್ನು ದೇವಿಯ ಮುಂದೆ ಇಟ್ಟು ನಿಮ್ಮ ಕೋರಿಕೆಗಳನ್ನು, ಅದೆಂದರೆ ಮದುವೆ ಕೋರಿಕೆಯನ್ನು ಕೇಳಿಕೊಂಡ್ರೆ ಗುರುಬಲ ಪ್ರಾಪ್ತಿಯಾಗಿ ಕಂಕಣ ಭಾಗ್ಯ ಶೀಘ್ರವಾಗಿ ಕೂಡಿ ಬರುತ್ತೆ. ಈ ಗಿಡವನ್ನು ಅಶ್ವಿನಿ ನಕ್ಷತ್ರ, ರೋಹಿಣಿ ನಕ್ಷತ್ರ ಇರುವಂಥ ದಿನ ಅಥವಾ ಸೋಮವಾರದ ದಿನಗಳಂದು ಮನೆಯಲ್ಲಿ ನೆಟ್ಟು ಬೆಳೆಸಲು ಆರಂಭಿಸಬೇಕು. ಬ್ರಹ್ಮಕಮಲಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆ. ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳೆಂದು ಪೂಜಿಸುವ 3 ಜನರಲ್ಲಿ ಬ್ರಹ್ಮದೇವನು ಈ ಬ್ರಹ್ಮಕಮಲದ ಸಸ್ಯವನ್ನು ಸೃಷ್ಟಿಸಿದನು ಎನ್ನುವ ನಂಬಿಕೆ ಇದೆ. ಇನ್ನು ಕೆಲವೊಂದು ಕಥೆಯ ಪ್ರಕಾರ ಒಮ್ಮೊಮ್ಮೆ ಬ್ರಹ್ಮದೇವರು ನಿದ್ರೆಗೆ ಜಾರಿದಾಗ ಕಮಲದ ಹೂವಿನ ಧ್ಯಾನವನ್ನು ಮಾಡುತ್ತಾರೆ. ನಂತರ ಅವರು ಎಚ್ಚರಗೊಂಡು ನೋಡಿದಾಗ ಅವರೇ ಸ್ವತಃ ಕಮಲವಾಗಿ ರೂಪಾಂತರಗೊಂಡಿದ್ದರು. ಆಗ ಆ ಹೂವಿಗೆ ಬ್ರಹ್ಮಕಮಲ ಎಂದು ಹೆಸರಾಯಿತು. ಬ್ರಹ್ಮಾಂಡವನ್ನು ಸೃಷ್ಟಿಸಲು ಬ್ರಹ್ಮನು ಕಮಲದ ಹೂವನ್ನು ಬಳಸಿದನು ಎಂದು ಹೇಳಲಾಗುತ್ತದೆ. ರಾಕ್ಷಸನು ತನ್ನ ಹೆಂಡತಿಯನ್ನು ಕೊಂದ ನಂತರ ವಿಷ್ಣುವು ತನ್ನ ಹೆಂಡತಿ ಲಕ್ಷ್ಮಿಯನ್ನು ಪುನರುತ್ಥಾನಗೊಳಿಸಲು ಹೂವನ್ನು ಬಳಸಿದನೆಂದು ಮತ್ತೊಂದು ಕಥೆಯು ಹೇಳುತ್ತದೆ. ಹೀಗೆ ಬ್ರಹ್ಮಕಮಲಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಅನೇಕ ನಂಬಿಕೆಗಳು ಮತ್ತು ಕಥೆಗಳಿವೆ. ಬ್ರಹ್ಮಕಮಲವು ವರ್ಷಕ್ಕೆ ಒಮ್ಮೆ ಮಾತ್ರ ಅರಳುವ ಹೂ. ಹೆಚ್ಚಿನವರು ಇದನ್ನು ಬ್ರಹ್ಮದೇವನ ಆಶೀರ್ವಾದ ಹೊಂದಿರುವ ಹೂವೆಂದು ಹೇಳುತ್ತಾರೆ. ಈ ಹೂವಿನ ಅರಳುವ ದಿನಕ್ಕಾಗಿ ಎಲ್ಲರೂ ಎದುರು ನೋಡುತ್ತಿರುತ್ತಾರೆ. ಧಾರ್ಮಿಕ, ವೈಜ್ಞಾನಿಕ ಮತ್ತು ಪೌರಾಣಿಕ ಮಹತ್ವವುಳ್ಳ ಹೂವಿದಾಗಿದೆ. ಬ್ರಹ್ಮಕಮಲದ ಸಸಿ ಇರುವಂಥ ಮನೆಯಲ್ಲಿ ಒಟ್ಟಾರೆಯಾಗಿ ಮಾನಸಿಕ ನೆಮ್ಮದಿ, ಹಣದ ಅಭಿವೃದ್ಧಿ, ಗ್ರಹಗಳ ಅನುಕೂಲತೆ ಏರ್ಪಟ್ಟು ಸಕಲ ಶುಭಗಳೇ ಉಂಟಾಗುತ್ತದೆ. ಕೊನೆಯದಾಗಿ ಬ್ರಹ್ಮಕಮಲದ ಪುಷ್ಪವು ಮನೆಯಲ್ಲಿ ಹೆಚ್ಚಾಗಿ ಬಿಟ್ಟಾಗ ಅಕ್ಕಪಕ್ಕದ ಮನೆಯವರಿಗೂ ನೀಡಬೇಕು. ನಿಮ್ಮಿಂದ ಆ ಪುಷ್ಪವನ್ನು ಪಡೆದ ಅವರು ದೇವರಿಗೆ ಅರ್ಪಿಸುವಾಗ ಪುಣ್ಯಫಲ ದ್ವಿಗುಣವಾಗುತ್ತದೆ. ಇದರಿಂದ ಮತ್ತಷ್ಟು ಶುಭ ಫಲ ನಿಮಗೂ ನಿಮ್ಮಿಂದ ಪುಷ್ಪವನ್ನು ಪಡೆದ ಅವರಿಗೂ ಕೂಡ ಲಭಿಸುತ್ತದೆ. ನೋಡಿದ್ರಲ್ಲ, ಬ್ರಹ್ಮಕಮಲದ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಬ್ರಹ್ಮದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ. ಮಲ್ಲಿಗೆ ಹೂ ತನ್ನ ಅಂದ, ಮೃದುವಾದ ಬಿಳಿ ಬಣ್ಣ ಹಾಗೂ ಅದ್ಭುತ ಪರಿಮಳದಿಂದ ಎಲ್ಲರ ಮನಸ್ಸನ್ನು ಸೂರೆಗೊಳಿಸುತ್ತದೆ. ಗುಲಾಬಿ ನಂತರ ಅತ್ಯಂತ ಜನಪ್ರಿಯ ಹೂವೆಂದರೆ ಅದು ಮಲ್ಲಿಗೆ. ವಿಶೇಷವಾಗಿ ಮಹಿಳೆಯರಿಗೆ ಇದು ಅಚ್ಚುಮೆಚ್ಚು. ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲದೆ ಮಲ್ಲಿಗೆಯ ಸುವಾಸನೆಯು ಆರೋಗ್ಯಕ್ಕೂ, ಮನಃಶಾಂತಿಗೂ ಮತ್ತು ದಾಂಪತ್ಯ ಜೀವನಕ್ಕೂ ಹಲವು ಪ್ರಯೋಜನಗಳನ್ನು ನೀಡುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೂಗಳಿಗೆ ವಿಶೇಷವಾದ ಸ್ಥಾನವಿದೆ. ಅವುಗಳಲ್ಲಿ ತನ್ನ ಅಗಾಧ ಸುಗಂಧ ಮತ್ತು ಶುಭ್ರ ಬಿಳಿ ಬಣ್ಣದಿಂದಲೇ ಹೂಗಳ ರಾಣಿ ಎಂದು ಖ್ಯಾತಿಯನ್ನು ಪಡೆದಿರುವುದು ಮಲ್ಲಿಗೆ ಹೂ.
ಮಲ್ಲಿಗೆ ಕೇವಲ ಒಂದು ಹೂವಲ್ಲ, ಅದು ಪವಿತ್ರತೆ, ಶುದ್ಧತೆ ಮತ್ತು ಸೌಂದರ್ಯದ ಪ್ರತೀಕ. ಪ್ರಾಚೀನ ಕಾಲದಿಂದಲೂ ಸಹ ದೇವರ ಪೂಜೆಯಿಂದ ಹಿಡಿದು ಸಾಹಿತ್ಯದ ವರ್ಣನೆಯವರೆಗೂ ಸಹ ಮಲ್ಲಿಗೆಯ ಸುಗಂಧ ಅಚ್ಚಳಿಯದೆ ಉಳಿದುಕೊಂಡಿದೆ. ಸೂರ್ಯ ಮುಳುಗಿದ ಮೇಲೆ ಇಡೀ ಪರಿಸರದಲ್ಲಿ ತನ್ನ ಅಮಲೇರಿಸುವ ಸುಗಂಧದಿಂದ ಆವರಿಸಿರುವ ಈ ಸುಂದರ ಮಲ್ಲಿಗೆಯ ಧಾರ್ಮಿಕ ಮಹತ್ವ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ನಮ್ಮ ಈ ವಿಡಿಯೋ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಅಂದರೆ ಅಚ್ಚುಮೆಚ್ಚು. ಸಾಂಪ್ರದಾಯಿಕ ಉಡುಗೆ ತೊಟ್ಟರೆ ಮಲ್ಲಿಗೆ ಇರಲೇಬೇಕು. ಮುಡಿಯನ್ನ ಅಲಂಕರಿಸುವ ಮಲ್ಲಿಗೆ ಹೂವಿನ ಘಮವು ಮೂಗಿಗೆ ಬಡಿದ್ರೆ ಕೆಲವರಿಗೆ ತಲೆನೋವು ಶುರುವಾಗುತ್ತದೆ. ಹೀಗಾಗಿ ಕೆಲವರು ಆ ಮಲ್ಲಿಗೆಯ ಪರಿಮಳವನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ. ಆದರೆ ಮಲ್ಲಿಗೆ ಸುವಾಸನೆಯಿಂದಲೂ ಆರೋಗ್ಯ ಪ್ರಯೋಜನಗಳು ಇವೆಯಂತೆ. ಈ ಕುರಿತಾದ ಮಾಹಿತಿ ಇಲ್ಲಿದೆ. ಮಲ್ಲಿಗೆ ಹೆಸರು ಕೇಳಿದ ತಕ್ಷಣ ಹೆಂಗಳೆಯರ ಕಿವಿ ನೆಟ್ಟಗಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಹೂ ಮುಡಿಯುವುದು ಎಂದರೆ ತುಂಬಾನೇ ಇಷ್ಟ. ಇನ್ನು ಕೆಲವರು ಈ ಹೂವಿನ ಸುವಾಸನೆಯನ್ನು ಇಷ್ಟಪಡುತ್ತಾರೆ. ಮಲ್ಲಿಗೆಯಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದ್ದು ಇದರ ಲಾಭಗಳು ಅತ್ಯಧಿಕ. ಘಮ ಬೀರುವ ಈ ಹೂ ಮುಡಿಯುವುದು ಮಾತ್ರ ಇದರಿಂದ ಸುವಾಸನೆಯನ್ನು ತೆಗೆದುಕೊಳ್ಳುವುದರಿಂದ ಆರೋಗ್ಯ ಪ್ರಯೋಜನಗಳಿವೆ ಎಂಬುದು ಎಷ್ಟೋ ಜನರಿಗೆ ತಿಳಿದೇ ಇಲ್ಲ. ಹೂ ಮುಡಿಯುವ ಮುನ್ನ ಇದರ ಆರೋಗ್ಯ ಲಾಭಗಳನ್ನು ಮೊದಲು ತಿಳಿದುಕೊಳ್ಳಿ. ಮಲ್ಲಿಗೆಯ ಸುವಾಸನೆಯ ಆರೋಗ್ಯದ ಪ್ರಯೋಜನಗಳೇನು? ಮಲ್ಲಿಗೆಯ ಸುವಾಸನೆಯು ಮನಸ್ಸನ್ನು ಶಾಂತಗೊಳಿಸಿ ಇದು ಒತ್ತಡ ಹಾಗೂ ಆತಂಕವನ್ನು ಕಡಿಮೆ ಮಾಡುತ್ತದೆ. ಮಲ್ಲಿಗೆಯ ಘಮವು ನಿದ್ರಾಹೀನತೆಗೆ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ. ಇದರ ಘಮ ತೆಗೆದುಕೊಳ್ಳುವುದು ನಿದ್ರೆಯನ್ನು ಉತ್ತೇಜಿಸಲು ಸಹಕಾರಿಯಾಗಿದೆ. ನಿಯಮಿತವಾಗಿ ಮಲ್ಲಿಗೆ ಸುವಾಸನೆ ತೆಗೆದುಕೊಳ್ಳೋದ್ರಿಂದ ಮನಸ್ಸು ಹಗುರವಾಗುತ್ತದೆ. ಇದು ಮನಸ್ಥಿತಿಯನ್ನು ಸುಧಾರಿಸಿ ಖಿನ್ನತೆಯನ್ನು ದೂರ ಮಾಡುತ್ತದೆ. ಮಲ್ಲಿಗೆಯ ಮಹತ್ವ. ಮಲ್ಲಿಗೆ ಪ್ರಮುಖವಾಗಿ ರಾತ್ರಿ ಸಮಯದಲ್ಲಿ ಅರಳುವಂತಹ ಸುಗಂಧ ಬೀರುವಂತಹ ಪುಷ್ಪ. ಇದನ್ನು ಜಾಸ್ಮಿನಮ್ ಎಂಬ ಕುಟುಂಬಕ್ಕೆ ಸೇರಿಸಲಾಗಿದೆ. ಮಲ್ಲಿಗೆಯ ಮೂಲ ನಮ್ಮ ಭಾರತ ದೇಶ, ಅದರಲ್ಲಿಯೂ ವಿಶೇಷವಾಗಿ ಹಿಮಾಲಯದ ತಪ್ಪಲು ಮತ್ತು ನಮ್ಮ ದಕ್ಷಿಣ ಭಾರತದ ಬಯಲು ಪ್ರದೇಶಗಳಲ್ಲಿ ಇದು ಸಹಸ್ರಾರು ವರ್ಷಗಳಿಂದಲೂ ಬೆಳೆಯಲ್ಪಟ್ಟಿರುತ್ತದೆ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ತಮ್ಮ ಆಶ್ರಮದಲ್ಲಿ ಶ್ರೇಷ್ಠ ಸುಗಂಧಕ್ಕಾಗಿ ಮತ್ತು ತಮ್ಮ ಯಜ್ಞ ಯಾಗಾದಿಗಳಲ್ಲಿ ಪವಿತ್ರ ದ್ರವ್ಯವಾಗಿ ಬಳಸಲು ಮಲ್ಲಿಗೆಯನ್ನು ಬಳಸುತ್ತಿದ್ದರು. ಹಗಲಿನಲ್ಲಿ ಅರಳುವ ಹೂಗಳು ಚಿಟ್ಟೆ ಅಥವಾ ಜೇನು ನೊಣಗಳನ್ನು ಪರಾಗಸ್ಪರ್ಶಕ್ಕಾಗಿ ಆಕರ್ಷಿಸುತ್ತವೆ. ಆದರೆ ರಾತ್ರಿ ಸಂಚರಿಸುವಂಥ ಪತಂಗಗಳನ್ನು ಪರಾಗಸ್ಪರ್ಶಕ್ಕಾಗಿ ಆಕರ್ಷಿಸಲು ಮಲ್ಲಿಗೆ ರಾತ್ರಿ ಸಮಯದಲ್ಲಿ ಅರಳುತ್ತದೆ. ಕತ್ತಲಲ್ಲಿ ಬಣ್ಣ ಕಾಣದಿದ್ದರೂ ಸಹ ಗಾಢವಾದ ಸುಗಂಧದ ಮೂಲಕವೇ ಮಲ್ಲಿಗೆ ಪತಂಗಗಳನ್ನು ತನ್ನತ್ತ ಆಕರ್ಷಿಸುತ್ತವೆ. ಆದ್ದರಿಂದ ಮಲ್ಲಿಗೆಯನ್ನು ರಾತ್ರಿಯ ರಾಣಿ ಎಂದೇ ಕರೆಯಲಾಗುತ್ತದೆ. ಮಲ್ಲಿಗೆ ಬಹಳ ಮಂಗಳಕರ ಪುಷ್ಪ. ಯಾವುದೇ ಶುಭ ಕಾರ್ಯವಾಗಲಿ, ಪೂಜೆಯಾಗಲಿ, ಹಬ್ಬ ಹರಿದಿನವಾಗಲಿ ಮಲ್ಲಿಗೆಯ ಬಳಕೆ ಇದ್ದೇ ಇರುತ್ತದೆ. ನಮ್ಮ ದಕ್ಷಿಣ ಭಾರತದ ಮಹಿಳೆಯರಿಗೆ ಮಲ್ಲಿಗೆಯನ್ನು ಮುಡಿಯದೇ ಇದ್ದರೆ ಶೃಂಗಾರ ಪೂರ್ಣಗೊಳ್ಳುವುದಿಲ್ಲ. ಮಲ್ಲಿಗೆಯನ್ನು ಮುಡಿಯುವುದು ಮಂಗಳಕರ ಮತ್ತು ಸೌಭಾಗ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಈ ಮಲ್ಲಿಗೆಯು ನಮ್ಮ ಕರ್ನಾಟಕದ ಸಾವಿರಾರು ರೈತಾಪಿ ಕುಟುಂಬಗಳ ಬೆನ್ನೆಲುಬಾಗಿದೆ. ಕರ್ನಾಟಕದ 3 ಮಲ್ಲಿಗೆ ತಳಿಗಳಾದ ಉಡುಪಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಮತ್ತು ಹಡಗಲಿ ಮಲ್ಲಿಗೆಗಳಿಗೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆ ದೊರೆತಿರುವುದು ಹೆಮ್ಮೆಯ ವಿಚಾರ. ಮಲ್ಲಿಗೆಯ ಪೌರಾಣಿಕ ಮಹತ್ವ. ಮಲ್ಲಿಗೆ ಭೂಲೋಕಕ್ಕೆ ಬಂದಿರುವ ಕುರಿತಾಗಿ ಒಂದು ರೋಚಕವಾದ ಕಥೆ ಇದೆ. ಪುರಾಣಗಳ ಪ್ರಕಾರ ಮಲ್ಲಿಗೆಯ ವಿವಿಧ ತಳಿಗಳು ಇಂದ್ರದೇವನ ಸ್ವರ್ಗಲೋಕದ ನಂದನವನದಲ್ಲಿ ಇದ್ದವಂತೆ. ದ್ವಾಪರ ಯುಗದಲ್ಲಿ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರು ತಮ್ಮ ಪತ್ನಿ ಸತ್ಯಭಾಮಿಗಾಗಿ ನಂದನವನದಿಂದ ಪಾರಿಜಾತವನ್ನು ಭೂಲೋಕಕ್ಕೆ ತಂದಾಗ ಅದರೊಂದಿಗೆ ಮಲ್ಲಿಗೆಯಂತಹ ಇತರ ಸುಗಂಧಿತ ಸಸ್ಯಗಳನ್ನು ಸಹ ಭೂಲೋಕಕ್ಕೆ ತಂದರು ಎಂಬ ಉಲ್ಲೇಖವಿದೆ. ಹೀಗಾಗಿ ಮಲ್ಲಿಗೆಯನ್ನು ಸ್ವರ್ಗಲೋಕದ ಪುಷ್ಪ ಅಥವಾ ದೇವಲೋಕದ ಪುಷ್ಪ ಎಂದು ಕರೆಯಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಪ್ರೇಮದ ದೇವರಾದಂತಹ ಕಾಮದೇವನು ಕಬ್ಬಿನ ಬಿಲ್ಲನ್ನು ಮತ್ತು 5 ಬಗೆಯ ಹೂಗಳ ಬಾಣಗಳನ್ನು ಬಳಸುತ್ತಿದ್ದನಂತೆ. ಆ 5 ಪವಿತ್ರ ಹೂಗಳಲ್ಲಿ ಮಲ್ಲಿಗೆಯೂ ಸಹ ಮುಖ್ಯವಾದದ್ದು. ಮಲ್ಲಿಗೆಯ ತೀವ್ರವಾದ ಸುಗಂಧ ಮನುಷ್ಯನ ಮನಸ್ಸಿನ ಪ್ರೇಮದ ಭಾವನೆಯನ್ನು ಜಾಗೃತಗೊಳಿಸುತ್ತದೆ. ಕಾಮದೇವ ವಸಂತ ಕಾಲದ ಅಧಿಪತಿಯೂ ಹೌದು. ಮಲ್ಲಿಗೆ ವಸಂತ ಹಾಗೂ ಬೇಸಿಗೆ ಕಾಲದಲ್ಲಿ ಹೇರಳವಾಗಿ ಅರಳುವುದರಿಂದ ಇದನ್ನು ಕಾಮದೇವನಿಗೆ ಅತ್ಯಂತ ಪ್ರಿಯವಾದ ಪುಷ್ಪ ಎಂದು ಪರಿಗಣನೆ ಮಾಡಲಾಗುತ್ತದೆ. ಧಾರ್ಮಿಕ ಮಹತ್ವ. ಮಲ್ಲಿಗೆಯ ಹೂ ಅದರ ಬಿಳಿ ಬಣ್ಣ ಮತ್ತು ಪವಿತ್ರ ಸುಗಂಧದಿಂದಲೇ ಹಲವು ದೇವಾನುದೇವತೆಗಳಿಗೆ ಅತ್ಯಂತ ಪ್ರಿಯವಾದದ್ದಾಗಿದೆ. ಮಲ್ಲಿಗೆಯ ಹೂ ಬಿಳಿಯದ್ದಾಗಿದ್ದು ಪ್ರಶಾಂತ ಸುಗಂಧವನ್ನು ನೀಡುವುದರಿಂದಲೇ ಅದನ್ನು ಸಾತ್ವಿಕ ಪುಷ್ಪ ಎಂದು ಕರೆಯಲಾಗುತ್ತದೆ.
ದೇವರಿಗೆ ಪೂಜೆಯನ್ನು ಸಲ್ಲಿಸುವಾಗ ನಮ್ಮ ಮನಸ್ಸು ಮಲ್ಲಿಗೆಯಷ್ಟೇ ನಿರ್ಮಲವಾಗಿರಬೇಕು ಎಂಬುದು ಪರಿಶುದ್ಧ ಬಿಳಿ ಬಣ್ಣದ ಮಲ್ಲಿಗೆಯನ್ನು ದೇವರ ಪೂಜೆಯಲ್ಲಿ ಬಳಸುವುದರ ಹಿಂದಿರುವ ಸದುದ್ದೇಶವಾಗಿದೆ. ಮಲ್ಲಿಗೆಯ ಸುವಾಸನೆ ಪೂಜಾ ಸ್ಥಳದಲ್ಲಿ ಧನಾತ್ಮಕ ಕಂಪನಗಳನ್ನು ಸೃಷ್ಟಿಸಿ ಭಕ್ತರಲ್ಲಿ ಏಕಾಗ್ರತೆ ಮತ್ತು ಪ್ರಶಾಂತತೆಯನ್ನು ಮೂಡಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮರು, ಮಹಾಲಕ್ಷ್ಮೀ ದೇವಿ, ಶಿವ ಪರಮಾತ್ಮರಿಗೆ ಮಲ್ಲಿಗೆ ಎಂದರೆ ಅತಿ ಪ್ರಿಯವಾದದ್ದು. ಶ್ರೀಕೃಷ್ಣ ಪರಮಾತ್ಮರಿಗೆ ಸುಗಂಧಿತ ಪುಷ್ಪಗಳೆಂದರೆ ಬಹಳ ಇಷ್ಟ. ಮಲ್ಲಿಗೆ ಶುದ್ಧ ಬಿಳಿ ಬಣ್ಣ ಶುದ್ಧತೆಯ ಸಂಕೇತ. ಶ್ರೀಕೃಷ್ಣ ಪರಮಾತ್ಮರು ಶುದ್ಧ ಭಕ್ತಿಗೆ ಒಲಿಯುವುದರಿಂದ ಈ ಹೂ ಶ್ರೀಕೃಷ್ಣ ಪರಮಾತ್ಮರ ಪೂಜೆಯಲ್ಲಿ ಅತ್ಯಂತ ಶ್ರೇಷ್ಠ ಎಂದೇ ಪರಿಗಣಿಸಲಾಗುತ್ತದೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಬೃಂದಾವನದಲ್ಲಿ ಗೋಪಿಕೆಯರೊಂದಿಗೆ ಮಲ್ಲಿಗೆಯ ಬಳ್ಳಿಗಳ ನಡುವೆ ವಿಹರಿಸುತ್ತಿದ್ದರು ಎಂಬ ಉಲ್ಲೇಖವಿದೆ. ಮಲ್ಲಿಗೆಯಿಂದ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನ ಪೂಜಿಸಿದರೆ ಸಮೃದ್ಧಿ ಮತ್ತು ಸಂಪತ್ತು ಲಭಿಸುತ್ತದೆ. ದೇವಾನುದೇವತೆಗಳಿಗೆ ಪ್ರಿಯವಾದ ಹೂವನ್ನು ಅರ್ಪಣೆ ಮಾಡಿ ಪೂಜಿಸಿದರೆ ಶೀಘ್ರ ಫಲ ದೊರೆಯುತ್ತದೆ. ಇದೇ ಕಾರಣಕ್ಕಾಗಿಯೇ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಮಲ್ಲಿಗೆ ಇಲ್ಲದೆ ಪೂಜೆ ಅಪೂರ್ಣ ಎಂಬ ನಂಬಿಕೆ ಇದೆ. ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮೀ ದೇವಿಗೂ ಸಹ ಮಲ್ಲಿಗೆಯ ಸುಗಂಧ ಮತ್ತು ಬಿಳಿ ಬಣ್ಣ ಅತ್ಯಂತ ಪ್ರಿಯವಾದದ್ದು. ಮಹಾಲಕ್ಷ್ಮೀ ದೇವಿಗೆ ಮೀಸಲಾದ ಶುಕ್ರವಾರದಂದು ಮಲ್ಲಿಗೆಯ ಪುಷ್ಪದಿಂದ ಅರ್ಚನೆಯನ್ನು ಮಾಡೋದ್ರಿಂದ ದೇವಿಯು ಪ್ರಸನ್ನಳಾಗಿ ಮನೆಯಲ್ಲಿ ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ಕರುಣಿಸುತ್ತಾರೆ ಎಂಬ ಪ್ರತೀತಿ ಇದೆ. ಜ್ಞಾನ ದೇವತೆಯಾದ ಸರಸ್ವತಿ ಮಾತೆ ಶ್ವೇತಾಂಬರಿ ಅಂದರೆ ಬಿಳಿ ವಸ್ತ್ರಧಾರಿಣಿ ಸರಸ್ವತಿ ದೇವಿಗೆ ಕೆಂಪು ಅಥವಾ ಗಾಢ ಬಣ್ಣದ ಹೂಗಳಿಗಿಂತ ಮಲ್ಲಿಗೆಯಂತಹ ಬಿಳಿ ಪುಷ್ಪಗಳೇ ಹೆಚ್ಚು ಪ್ರಿಯವಾಗಿವೆ. ಮಲ್ಲಿಗೆಯ ಶುಭ್ರ ಬಿಳಿ ಬಣ್ಣವು ನಿರ್ಮಲ ಮನಸ್ಸು ಮತ್ತು ಪರಿಶುದ್ಧ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಸರಸ್ವತಿ ದೇವಿ ಬುದ್ಧಿಶಕ್ತಿಯ ದೇವತೆ. ಮಲ್ಲಿಗೆಯ ಸುವಾಸನೆಯು ಮೆದುಳನ್ನು ಶಾಂತಗೊಳಿಸಿ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯನ್ನು ವೃದ್ಧಿ ಮಾಡಲು ಸಹಾಯ ಮಾಡುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿಯನ್ನು ಮೂಡಿಸಲು ಪೂರಕವಾದಂತಹ ಪರಿಸರವನ್ನು ನಿರ್ಮಿಸುತ್ತದೆ. ಇದೇ ಕಾರಣಕ್ಕಾಗಿಯೇ ಮಲ್ಲಿಗೆ ಸರಸ್ವತಿ ದೇವಿಗೆ ಬಹಳ ಪ್ರಿಯವಾದ ಪುಷ್ಪ. ಸರಸ್ವತಿ ದೇವಿಗೆ ಮೀಸಲಾದಂಥ ವಸಂತ ಪಂಚಮಿಯ ದಿನದಂದು ಮಲ್ಲಿಗೆಯಿಂದ ಅರ್ಚನೆಯನ್ನು ಮಾಡುವುದು ಅತ್ಯಂತ ಮಂಗಳಕರ. ಶಿವ ಪರಮಾತ್ಮರಿಗೂ ಬಿಳಿ ಬಣ್ಣದ ಹೂಗಳೆಂದರೆ ಬಹಳ ಅಚ್ಚುಮೆಚ್ಚು. ಶಿವಪುರಾಣದ ಪ್ರಕಾರ ಮಲ್ಲಿಗೆಯಿಂದ ಶಿವದೇವರನ್ನು ಪೂಜಿಸುವುದರಿಂದ ಮೋಕ್ಷ ಮತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ಹೆಸರೇ ಮಲ್ಲಿಗೆಯೊಂದಿಗೆ ಬೆಸೆದುಕೊಂಡಿದೆ. ಮಲ್ಲಿಗೆಯ ಔಷಧೀಯ ಲಾಭಗಳು. ಮಲ್ಲಿಗೆಯ ಅತ್ಯಂತ ದೊಡ್ಡ ಗುಣವೆಂದರೆ ಅದರ ಸುಗಂಧ. ಮಲ್ಲಿಗೆಯ ಸುಗಂಧ ಮೆದುಳಿನಲ್ಲಿ ಎಂಡೋರ್ಫಿನ್ ಎಂಬ ಸಂತಸದ ಹಾರ್ಮೋನನ್ನು ಬಿಡುಗಡೆ ಮಾಡಿಸುತ್ತದೆ. ಈ ಹಾರ್ಮೋನ್ ಆತಂಕವನ್ನೆಲ್ಲ ದೂರಾಗಿಸಿ ತಕ್ಷಣವೇ ಮನಸ್ಸನ್ನು ಶಾಂತಗೊಳಿಸುತ್ತದೆ. ರಾತ್ರಿ ಮಲಗುವ ಮೊದಲು ಮಲ್ಲಿಗೆಯ ಸುವಾಸನೆಯನ್ನು ಹೀರಿಕೊಳ್ಳೋದ್ರಿಂದ ಗಾಢವಾದ ಮತ್ತು ನೆಮ್ಮದಿಯ ನಿದ್ರೆ ಬರುತ್ತದೆ. ಮಲ್ಲಿಗೆಯ ಎಣ್ಣೆಯು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಮಲ್ಲಿಗೆ ಎಣ್ಣೆಯಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ಗಳು ಚರ್ಮ ಸುಕ್ಕಾಗುವುದನ್ನು ತಡೆಯುತ್ತವೆ. ಮಲ್ಲಿಗೆ ಎಣ್ಣೆಯನ್ನು ಕೂದಲಿಗೆ ಲೇಪಿಸಿಕೊಳ್ಳೋದ್ರಿಂದ ಕೂದಲಿನ ಬುಡ ಬಲಗೊಳ್ಳುತ್ತದೆ. ಮಲ್ಲಿಗೆ ಶೀತಕಾರಿ ಗುಣವನ್ನು ಹೊಂದಿರುತ್ತದೆ. ಮಲ್ಲಿಗೆಯ ಎಲೆಗಳನ್ನು ಅಗಿಯುವುದರಿಂದ ಬಾಯಿಯ ಹುಣ್ಣು ಶಮನವಾಗುತ್ತದೆ ಎಂದು ಆಯುರ್ವೇದ ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಕಣ್ಣುರಿ ಉಂಟಾದಾಗ ತಾಜಾ ಮಲ್ಲಿಗೆ ಹೂಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ತಂಪು ದೊರೆತು ಉರಿ ಕಡಿಮೆಯಾಗುತ್ತದೆ. ಮಲ್ಲಿಗೆ ಎಲೆಯ ರಸವನ್ನು ಗಾಯಕ್ಕೆ ಲೇಪಿಸಿದರೆ ಗಾಯ ಬೇಗನೆ ವಾಸಿಯಾಗುತ್ತದೆ. ಆತ್ಮೀಯರೇ, ಮಲ್ಲಿಗೆಯ ಹೂವಿನ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.